ಮಾಡ್ತೀರಾ? ಫ್ಯಾಬ್ರಿಕೇಶನ್ ಗೊತ್ತಿದೆ ನನಗೆ, ಹಾ. ವೆಲ್ಡಿಂಗ್ ಕೆಲಸ ಗೊತ್ತಿದೆ, ಹಾ. ಅಗ್ರಿಕಲ್ಚರ್ ಎಲ್ಲಾ ಕೆಲಸನೂ ಮಾಡ್ತೀನಿ. ಎಲೆಕ್ಟ್ರಿಕ್ ಕೆಲಸ ಮಾಡ್ತೀನಿ, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀನಿ. ಎಲ್ಲವೂ ನೋಡಿ ಕಲ್ತಿರೋದು. ಹಾ. ನಾನು ಮಾಡಿ ನೋಡಿ ಕಲ್ತಿರೋದು. ನಿಮ್ಮಂತ ವಿದ್ಯಾವಂತರಿಂದ ನೋಡಿ ಕಲ್ತೀನಿ. ನಂದೆಲ್ಲ ಎಜುಕೇಶನ್ ಬರೀ SLC ಅಷ್ಟೇ. SLC ವಿದ್ಯಾ ಸರ್. ಅದೊಂದು ಖುಷಿ ವಿಚಾರ, ನೀವು ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ಕೊರಿಯನ್ ಮಿಕ್ಸ್ ಮಾಡ್ಕೊಂಡಿರೋದು. ಹೌದು ಸರ್. ಅದು ಇದಕ್ಕೆ ಈಗ ಹಸು ಸಾಕಾಣಿಕೆ ಮಾಡಿದವ್ರಿಗೆ ಅದು ವರದಾನ ಸರ್. ಅದು ಹೌದು, ವೇಸ್ಟಿಂಗ್ ಸರ್. ಮತ್ತೆ ಕೊರಿಯನ್ ಮೆಥಡ್ ಯಾಕೆಂದ್ರೆ ಬೆಲ್ಲ ಏನು ವರ್ಕ್ ಇಲ್ಲ. ಇದು ನಾನೇ ಮಾಡ್ಕೊಂಡೆ. ಇದೊಂದು 2,500 ರೂಪಾಯಿ, ಇದೊಂದು 400 ರೂಪಾಯಿ ಮುಗೀತಂದು. ಇದರಲ್ಲಿ ಪ್ರಿವೆಂಟರ್ ಇದೆ, ಆಟೋ ಸ್ವಿಚ್ ಇದೆ, ಇಂಡಿಕೇಟರ್ ಇದೆ, ಡಿಲೇ ಟೈಮರ್ ಇದೆ, ಆಮೇಲೆ ಅಂಡರ್ ವಾಟರ್ ಅದು ಇದೆ. ಸಿಂಗಲ್ ಫೇಸ್ ಮೋಟರ್ಗೂ ನಾನೇ ಮಾಡ್ಕೊಂಡಿದ್ದು ನೋಡಿ. ಒಂದು ನರೇನಿಂದ ನೋಡಿ ಸಣ್ಣ ಆಗುತ್ತೆ ಈಗ. ಸಖತ್. ಇದು ಆಂಪ್ ಮೀಟರ್, ಎಷ್ಟು ತಗೋತಾ ಇದೆ ರೀಡು. ಸಖತ್ ಸರ್. ಬೇಕಂದ್ರೆ ಯಾಕೆ ಸುಮ್ಮನೆ ಎನಿ ಟೈಮ್ ಆನ್ ಹಾಕಬೇಕಿಲ್ವಲ್ಲ. ಇದನ್ನ ಅದಕ್ಕೆ ಒಂದು ಸ್ವಿಚ್ ಇಟ್ಕೊಂಡಿದ್ದೀನಿ, ಬಾಳಕೆ ಲೈಫ್ ಬರಲಿ ಅಂತ ಹೇಳಿ. ಇದು ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಬನ್ನಿ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ ನಿಮ್ಗೆ. ಅವ್ರು ಎಷ್ಟು ಸ್ವಾವಲಂಬಿ ಆಗಿದ್ದಾರೆ ಅಂದ್ರೆ ಪ್ರತಿಯೊಂದು ಕೆಲ್ಸನ ಅವ್ರ ತೋಟದ ಅವರೇ ಮಾಡ್ಕೊಂತಾರೆ. ಮೋಟರ್ ರಿಪೇರಿ ಇರ್ಬೋದು, ಮೋಟರ್ ಇಂದ ಪೈಪ್ ತೆಗಿಯೋದಿರ್ಬೋದು, ಅವ್ರ ಸ್ಟಾರ್ಟರ್ ರಿಪೇರಿ ಇರ್ಬೋದು, ಪ್ರತಿಯೊಂದು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಫ್ಯಾಬ್ರಿಕೇಶನ್ ಜೊತೆಗೆ ಅಗ್ರಿಕಲ್ಚರ್, ಈ 4 ರಸಗಳು ಹೊಂದಿರೋ ಅಂತ ಒಬ್ರು ರೈತರನ್ನ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸತೀಶ್ ಅಂತ ಹೇಳಿ, ತೊರೆಸಟ್ಟಳ್ಳಿ ಗ್ರಾಮ, ಮದ್ದೂರು ತಾಲೂಕು, ಹಾತ್ಕೂರು ಹೋಬಳಿ, ಮಂಡ್ಯ ಜಿಲ್ಲೆ. ಸರ್, ನಾನೀಗ ನನ್ನ ವಯಸ್ಸು 55. ನನಗೆ ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡಿದ್ದು ಲಾಸ್ಟು 25 ಇಯರ್ಸ್ ಬ್ಯಾಕು. ಪುಟ್ಟಣ್ಣವರು ಮಂಡ್ಯಕ್ಕೆ ಇವ್ರು ಕರೆಸಿದ್ರು, ಸುಭಾಷ್ ಪಾಳೇಕರ್ ಕರೆಸಿದ್ರು. ಅವಾಗ ನಾನು ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡಿದ್ದು. ಅಂದಿನಿಂದ ಇಂದುವರೆಗೂ ನನ್ನ ಇಡೀ ತೋಟಕ್ಕೆ ಉಳುಮೆ ಮಾಡಿಲ್ಲ, ರಾಸಾಯನಿಕ ಹೊಡೆದಿಲ್ಲ, ಪೆಸ್ಟಿಸೈಡ್ ಬಳಸಿಲ್ಲ. ಇದು ಏನಿದೆ ನ್ಯಾಚುರಲ್ ಆಗೇನೆ. ನೋಡಿ, ಪಕ್ಕದವರು ನ್ಯಾಚುರಲ್, ಅವ್ರದ್ದು 5 ವರ್ಷ ಆಯಿತು, ನಂದಕ್ಕೂ 5 ವರ್ಷ ಆಯಿತು. ನನ್ನ ಅಡಿಕೆನೂ ನೋಡಿ, ಅವ್ರ ಅಡಿಕೆನೂ ನೋಡಿ. ಅವ್ರ ವಿತ್ ಕಲ್ಟಿವೇಶನು ವಿತ್ ಕೆಮಿಕಲ್ಲು. ಇದು ಬೇರೆಯವ್ರದ್ದು ಕೆಮಿಕಲ್ ಹಾಕಿರೋದು. ಕೆಮಿಕಲ್ಲು ಮತ್ತೆ ಡಿಗಿಂಗ್, ಹಾಗೆ ಉಳುಮೆ ಮಾಡೋದು. ಅದು ಇದು ವಿತೌಟ್ ಉಳುಮೆ, ವಿತೌಟ್ ಕೆಮಿಕಲ್. ಎರಡು ಒಂದೇ ಪ್ರಾಯದ ಗಿಡ. ಅದು ಕುಬ್ಜವಾಗೇ ಇದೆ, ಇದು ಬೆಳೀತಾನೆ ಇದೆ. ಅವ್ರಿಗೆ 1 ವರ್ಷಕ್ಕೆ ಕನಿಷ್ಠ ಅಂದ್ರೆ 1 ಎಕರೆ ಸರ್ವಿಸ್ಗೆ ಕನಿಷ್ಠ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ. ಅಂದ್ರೆ ನಿರ್ವಹಣೆಗೆ, ಕಳೆ ನಿರ್ವಹಣೆ, ಮತ್ತೆ ಅದು ಬೀಜಕ್ಕೆ ನೀರು, ನೀರಾವರಿ, ಉಳುಮೆಗೆಲ್ಲ. ಇದು ನಂದು ಸೇಮ್, ನಂದು ಏನಿಲ್ಲ, 1 ರೂಪಾಯಿ ಖರ್ಚಿಲ್ಲ. ನೀರಾವರಿ ಮಾಮೂಲಿನೇ, ಅದು ಡ್ರಿಪ್ ಏನಂದು, ಅವ್ರದ್ದು ಮ್ಯಾನ್ಯುಯಲ್ ನೀರಾವರಿ. ನಿಂತ್ಕೊಂಡೇ ಕಟ್ಟಬೇಕು. ಕರೆಂಟ್ ಬಂದಾಗ 5 ನಿಮಿಷ ಬರಲಿ, 10 ನಿಮಿಷ ಬರಲಿ, ನಿಂತ್ಕೊಂಡೇ ಕಟ್ಟಬೇಕು. ನಂದು 5 ನಿಮಿಷ ಬರಲಿ, 10 ನಿಮಿಷ ಬರಲಿ, ಆಟೋಮೆಟಿಕ್ ಡ್ರಿಪ್ ಆರ್ ಸ್ಪ್ರಿಂಕ್ಲರ್. ನಾನು 30 ವರ್ಷದಿಂದ ನನ್ನ ಪುಟ್ಟಣ್ಣವರು ಕರೆದು ಯಾವಾಗ ಅಲ್ಲಿ ಸೆಮಿನಾರ್ ನಡೆಸ್ಕೊಟ್ರು, ಅವತ್ತಿನಿಂದ ಅವ್ರ ಇನ್ಸ್ಪಿರೇಷನ್ ನಾನು ಅವತ್ತಿಂದ ಏನು ವಿತೌಟ್ ಕೆಮಿಕಲ್, ವಿತೌಟ್ ಪೆಸ್ಟಿಸೈಡ್ ಮಾಡ್ತಾರೆ. ನನಗೆ 4 ಜನ, ನಾವು ನಮ್ಮ ಫ್ಯಾಮಿಲಿ. ನಾನು, ನಮ್ಮ ಶ್ರೀಮತಿ, ನನ್ನ ಮಕ್ಕಳಿಬ್ರು. ಒಬ್ಬ ಮಗ ಬೆಂಗಳೂರು, ಈಗ ಒಂದು 7-8 ವರ್ಷ ಆಯ್ತು ಅವನು ಕೆಲಸಕ್ಕೆ ಸೇರ್ಕೊಂಡೆ. ಇನ್ನೊಬ್ಬ ಮಗ ನನ್ನ ಜೊತೆ, ಅವನು BCom ಮಾಡ್ರು, ನನ್ನ ಜೊತೆ ಅವನೇ BSc AG ಮಾಡ್ರು, ಅಲ್ಲ ಅವನು ಬ್ಯಾಂಕ್ ಎಲ್ಲ. ಯಾರು ಅಗ್ರಿಕಲ್ಚರ್ ಮಾಡಿದ್ರೆ ಅವ್ರು ಬ್ಯಾಂಕ್ ಅವ್ರೆ, BCom ಮಾಡಿದ್ರು ಅಗ್ರಿಕಲ್ಚರ್ ಮಾಡ್ತಾರೆ. ಅದಂಗೆ ಸರ್, ಯಾರು ಎಲ್ಲೆಲ್ಲಿ ಇರ್ಬೇಕು. ಹಾಗಾಗಿ ಅವತ್ತಿನಿಂದ ನಾನು ಇದುವರೆಗೂ 1 ರೂಪಾಯಿ ಕೆಮಿಕಲ್ ಬಳಸಿಲ್ಲ. ಒಟ್ಟು ನಿಮ್ದು ಎಷ್ಟು ಎಕರೆ? ಒಟ್ಟೆ 10 ಎಕರೆ ಇದೆ. 10 ಎಕರೆ ಬೆಳೀತಾ ಇದ್ದೀರಾ ಸರ್ ನೀವು? ಮೇಜರ್ ವ್ಯವಸಾಯ ತೆಂಗೆ. ನಂದು ತೆಂಗು, ಕಬ್ಬು ಮಾಡ್ತಿದ್ದೆ ಮೊದ್ಲೆಲ್ಲ. ಅದು ಜೀರೋ ಕಲ್ಟಿವೇಶನ್ ಕಬ್ಬು ಮಾಡ್ತಿದ್ದು, ಅಂದ್ರೆ ಜೀರೋ ಕೆಮಿಕಲ್ ಕಲ್ಟಿವೇಶನ್, ಮಾಮೂಲಿ ಕೆಮಿಕಲ್ ಫ್ರೀ. ಅವತ್ತಿಂದ ಇದುವರೆಗೂ ನಾನು ಬಳಸಿಲ್ಲ. ಬಟ್ ಕೆಲಸಗಾರರ ಸಮಸ್ಯೆ ಆಯ್ತು, ಹಾರ್ವೆಸ್ಟಿಂಗ್ ಸಮಸ್ಯೆ ಆಯ್ತು ಅಂತ ಕಬ್ಬು ಅವೆಲ್ಲ ಬಿಟ್ಟು ಬಂದೆ. ರೇಷ್ಮೆ ಮಾಡ್ತಿದ್ದೆ, ರೇಷ್ಮೆನೂ ವಿತೌಟ್ ಕೆಮಿಕಲ್ ಮಾಡ್ತಾ ಇದ್ದೆ. ಅದ್ರಲ್ಲೂ ಲೇಬರ್ಗಳು ಈಗ ಇತ್ತೀಚೆಗೆ ಗೂಡು ಬಿಚ್ಚಲಿಕ್ಕೂ ನಮ್ಮೆಲ್ಲ ಆಳಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಲೇಬರ್ ಬೇಕಾಗಿತ್ತು. ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದೆ. ಮಗ ಒಬ್ಬ ಬೆಂಗಳೂರಿಗೆ ಹೋದ, ಹಂಗಾಗಿ ಇದು ಕೆಲಸ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅದನ್ನ ಬಿಟ್ಟೆ. ಇದು ಗೆಣಸು ಹಾಕಿದೆ ಮೊದ್ಲೆಲ್ಲ. ಇಲ್ಲಿ ಗೆಣಸಿಂದ ನನಗೆ ಅನುಕೂಲನೂ ಆಯ್ತು, ಅನಾನುಕೂಲನೂ ಆಯ್ತು. ಹಂದಿಗಳ ಕಾಟ ಜಾಸ್ತಿ ಆಯ್ತು. ಯಾಕೆ ನಾನು ಬಿಟ್ಬಿಟ್ನಲ್ಲ ಅದನ್ನ ತಿನ್ಲಿಕ್ಕೋಸ್ಕರ ಹಂದಿಗಳು ಸ್ಟಾರ್ಟ್ ಆದವು. ಇಲ್ಲಿ ಬೇರೆ ಗಿಡಗಳು ನೆಟ್ಟಾಗ ಎಲ್ಲಾನು ಅವೇ ರಿಮೂವ್ ಮಾಡಕ್ ಸ್ಟಾರ್ಟ್ ಆದವು. ಅದ್ರಲ್ಲಿ ಗೆಣಸಿರ್ಬೇಕು ಅನ್ನೋ ಕುತೂಹಲದಿಂದ ಎಸ್, ಹಂಗಾಗಿ ಇದು ಬೇಡ ಅಂತ ಕಿತ್ತಾಕ್ತೆ. ಅದನ್ನ ಬಿಟ್ಬಿಟ್ಟು ಈಗ ಬೇರೆ ನ್ಯಾಚುರಲ್ ಆಗಿ ಏನ್ ಕಳೆ ಬರುತ್ತೆ ಅದನ್ನೇ ಗೊಬ್ಬರವಾಗಿ ಬಳಸ್ಕೊತಾ ಇದ್ದೀನಿ ಸರ್. ನಾನ್ ಮಾಡ್ಬೇಕಾಗಿಲ್ಲ, ಅದೇ ಕೊಳತ ಅದೇ ಸಾಯ್ತೆ. ಯಾಕೆ ಇದನ್ನ ಕ್ಲೀನ್ ಮಾಡ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಡ್ರಿಪ್ ಮೇನ್ ಲೈನ್ ಹೋಗಿದೆ.
ಅದನ್ನ ನಾನು ನಿರ್ವಹಣೆ ಮಾಡ್ಬೇಕಲ್ಲ, ಎಲ್ಲಿ ಹೌದು. ಕಟ್ಕೊಂಡಿದೆ ಎಲ್ಲಿ ಹೋಗ್ತಾ ಇದೆ ಅಂತ ನಿರ್ವಹಣೆ ಮಾಡೋಕೋಸ್ಕರ ಇದನ್ನ ಹೌದು. ಇಷ್ಟೊಂದು ಕ್ಲೀನ್ ಮಾಡ್ಕೊತೀನಿ. ಸೊ ಇದ್ ನಂತರ ಅದ್ರ ಅವಶ್ಯಕತೆ ಇಲ್ಲ, ಎಲ್ಲೆಲ್ಲಿ ಈ ತರ ಡ್ರಿಪ್ ಮೇನ್ ಪೈಪ್ ಇದೆ ಅದು ಮಾತ್ರ ಅದನ್ನ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಾಕಿದೆ ಯಾವ್ದು ಮಾಡಲ್ಲ. ಹ್ಮ್. 4 ಜನ ಕೃಷಿಯಿಂದ ಒಟ್ಟಿಗೆ ಲಾಭ ಹೇಳಲಿಕ್ಕಾಗಲ್ಲ. ಒಂದ್ಸರಿ ನಿಮ್ಗೆ ಅದನ್ನ ಲಾಭ ನಷ್ಟ ಬೇಕು ನಮ್ ಶಂಕರಪ್ಪರ್ ಕೇಳೋದು ಹೇಳ್ತಾರೆ ಚೆನ್ನಾಗಿ. ಚೆನ್ನಾಗಿ ಉತ್ತರ ಕೊಡ್ತಾರೆ. ನನಗೆ ಅಷ್ಟೊಂದು ಮರುವಿನ ಇದು ಅಷ್ಟೊಂದು ಮಾತಾಡ್ಲಿಕ್ಕೂ ನನ್ಗೆ ಬರಲ್ಲ. ನೀವು ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಡಬಲ್ಲೆ, ಬಟ್ ನನ್ನಲ್ಲೇ ಬಿಡಲ್ಲ ಹೊಸ್ದಾಗಿ. ಹಂಗಾಗಿ ಮಾತಿನ ನಿಮ್ ಪ್ರಕಾರ ಅಡಕೆಗೆ ನೀವೀಗ ಏನೂ ಆಗ್ತಾ ಇಲ್ಲ, ಒಂಚೂರು ಕಳೆನೂ ಜಾಸ್ತಿ ಕಟ್ ಮಾಡ್ತಿಲ್ಲ, ಏನು ಇಲ್ಲ, ನಿಮ್ಗೆ ಬೆಳೆಯಲ್ಲಿ ಏನಾದ್ರು ಚೇಂಜಸ್ ಕಂಡಿದ್ಯಾ ಸರ್? ಸರ್ ಏನಿಲ್ಲ ಸರ್, ನನಗೆ ಹೊಸದಾಗಿ ಏನು ಕಾಯಿಲೆನೂ ಬಂದಿಲ್ಲ. ಅಕಸ್ಮಾತ್ ಯಾವ್ದಾದ್ರು ಬಂದವನು ಸಾಯ್ತವನು ಹೋಗುತ್ತೆ ಸರ್, ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ. ಪ್ರಕೃತಿಲಿ ಎಲ್ಲಾನು ಉಳಿಸ್ಕೊಳ್ಳಿಕ್ಕೂ ಆಗಲ್ಲ ನಮ್ಮ ಕೈಲಿ, ಅದು ಸಹಜ. ಪಕ್ಕದವ್ರದ್ದು ಹೋಗ್ತಾ ಇದೆ, ಅವ್ರು ಕೆಮಿಕಲ್ ಕೃಷಿ ಮಾಡಿ ಅವ್ರದ್ದು ಹೋಗಿದೆ, ನಂದು ಹೋಗಿದೆ, ಯಾವ್ದೋ ಒಂದೊಂದು ಹೋಗಿದೆ ಅಷ್ಟೇ. ಈಗ ನಂದು 2000 ಗಿಡದಲ್ಲಿ 1-2-3 ಗಿಡ ಹೋಗಿರ್ಬೋದೇನೋ. ಲಾಸ್ಟ್ ಇಯರ್ ವಾಟರ್ದೇ ಆಗಿರ್ಬೋದು, ಬೇರೆ ಹುಳ ಉಪ್ಪೆಂದು ಆಗಿರ್ಬೋದೇನೋ. ಹಂಗಾಗಿ ಅದ್ರ ಬಗ್ಗೆ ನಾನೇನ್ ಜಾಸ್ತಿ ತಲೆಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರವಾಗಿ ಟೆಸ್ಟಿಂಗ್ ಕೊಟ್ಟಿ ನಾನು, ಅದಕ್ಕೆ ಪೆಸ್ಟಿಸೈಡ್ ಹಾಕಿ ಅದಕ್ಕೇನ ಮಾಡ್ಕೊಂಡ್ರೆ ಅದಕ್ಕಿಂತ ದುಪ್ಪಟ್ಟು ಲಾಸ್ ಆಗುತ್ತೆ. ಅದ್ರ ಬದಲು ಏನು ಮಾಡೋದು ಬೇಡ, ಸಿಕ್ಕದಷ್ಟೇ ಸಾಕು. ಎಷ್ಟು ಸಿಗುತ್ತೋ ನಮ್ಗೆ ಅಷ್ಟೇ ಅನುಕೂಲ. ಅದ್ ಬಿಟ್ಟು ನನಗೆ ಇಷ್ಟೇ ಬೇಕು ಇದೇ ಬೇಕು. ನೋಡಿ, ಇದು ನೋನಿ, ಇದು ಸ್ಟಾರ್ ಫುಡ್ಸು ಮಧ್ಯ, ಅದು ಅಮೃತ್ ನೋನಿ, ಇದು ಸ್ಟಾರ್ ಫುಡ್ಸು, ಅದು ಜಾಯ್ಕಾಯಿ ಇದೆ. ಪ್ರತಿ ಒಂದೊಂದು ಗಿಡಗಳು ಇದೆ ಮಧ್ಯ ಒಂದೊಂದು ಇನ್ಸ್ಟಾಲ್ ಮಾಡಿದ್ದೀನಿ. ಬಟರ್ ಫ್ರೂಟು 30 ವರ್ಷದ ಕೃಷಿ ಅನುಭವದಲ್ಲಿ ಸ್ವಾವಲಂಬಿಯಾಗಿ ಬದುಕಬಹುದು, ಸ್ವಾವಲಂಬಿ ಜೀವನ ಮಾಡ್ಬೋದು. ಇದರಲ್ಲಿ ಇಷ್ಟೇ ಇನ್ಕಮ್ ಬರುತ್ತೆ ಇಷ್ಟೇ ಆಗುತ್ತೆ ಅನ್ನೋ ಸುಳ್ಳು. ಹೌದು. ಈಗ ನೋಡಿ, ಲಾಸ್ಟ್ ಇಯರ್ ಕೊಬ್ಬರಿ ಇತ್ತು, ರೇಟ್ ಇಲ್ಲ. ಈ ಸಾರಿ ಕೊಬ್ಬರಿ ಇದೆ, ಅದು ಕೊಬ್ಬರಿ ಇಲ್ಲ, ರೇಟ್ ಇದೆ. ಇದು ವಿಪರ್ಯಾಸ. ಎಲ್ಲ ಎಳ್ನೀರ್ ಕೊಯ್ಸ್ಬಿಟ್ಟಿದ್ದಾರೆ. ಹಂಗಾಗಿ ಈ ನಮ್ಮ ಜನಗಳಿಗೆ, ನಮ್ಮ ರೈತ ಕುಟುಂಬಕ್ಕೆ ಇದೊಂದು ಮಾರಕ. ಸ್ಥಿರ ಬೆಲೆ ಇಲ್ಲದೆ ಇರುವುದು. ಹೇಳ್ಬೋದೇನೋ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ, ಎಲ್ಲವೂ ಸುಳ್ಳು ಸರ್. ಅದು ಯಾವುದೇ ಅಗ್ರಿಕಲ್ಚರ್ ಅನ್ನು ಅದೇ ಹೇಳದ್ನಲ್ಲ, ಯಾರಿಗೊಬ್ರಿಗೆ ಲಾಟ್ರಿ ಹೊಡೆಯುತ್ತೆ. ಮೈಸೂರು ಲಕ್ಷ್ಮಿ ಲಾಟ್ರಿ ಎಲ್ರಿಗೂ ಹೊಡೆಯಲ್ಲ, ಯಾರಿಗೂ ಒಬ್ರು ಹೊಡಿಬೋದೇನೋ ಅಷ್ಟೇ. ಅವರು ನನಗೆ ಇದ್ರ ಲಾಭ ಬಂತು ಅಂತ ಹೇಳಿಕ್ಕೆ ಆಗೋದೇ ಇಲ್ಲ. ಅದು ಆ ಲಾಭ ನೆಕ್ಸ್ಟ್ ಇಯರ್ ಬಂದ್ರೆ ನಾನು ಯಾರು ಹಿಡಿದು ನಿಲ್ಸರೇ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರಕೃತಿಯ ನಿಯಮ ನೋಡಿ ಏನೋ ಇದು. ಯಾಕಂದ್ರೆ 70% ಜನಗಳು ಅಷ್ಟೊಂದು ಲಾಭ ಸಿಕ್ಕಿದ್ರೆ ಇವ್ರನ್ನ ಯಾರು ಹಿಡಿದು ನಿಲ್ಸಕ್ ಆಗ್ತಿರ್ಲಿಲ್ಲ. ಇದು ಡ್ರಾಬ್ಯಾಕ್ ಸರ್. ನಮ್ಗಿದು ಸಿಗ್ಬೋದು, ಇಲ್ಲ ಅಂತಲ್ಲ, ನೆಮ್ಮದಿಯ ಜೀವನ ಮಾಡ್ಬೋದು ಅಷ್ಟೇ. ಬಟ್ ನಾ ಹಿಂಗೆ ಇರ್ತೀನಿ, ಸುಳ್ಳು ಸರ್. ಸಿಟಿ ಜೀವನದಲ್ಲಿ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲ. ಇಲ್ಲಿ ನೆಮ್ಮದಿ ಇದೆ, ಊಟಕ್ಕೆ ಬಟ್ಟೆಗೆ ಕೊರತೆ ಇಲ್ಲ. ಎಷ್ಟು ಜನ ಬಂದ್ರು ಬೇಸಾಕ್ತಿವಿ, ಎಷ್ಟು ಜನ ಬಂದ್ರು ಮೇಂಟೈನ್ ಮಾಡ್ಕೋತೀವಿ. ಸಿಟಿ ಜನಕ್ಕೆ ಅದಕ್ಕೂ ಕಷ್ಟನೇ. ಏನು ಈಗ ಎಷ್ಟು ಜನ ಬರ್ತಾರೆ ಅಂದ್ರೆ ಗ್ರಾಮ್ ಲೆಕ್ಕದಲ್ಲಿ ಅಡಿಗೆ ಮಾಡಿ ಹಾಕ್ಬೇಕು. ಅವ್ರು ಬಂದ್ಬಿಟ್ರೆ ಅಕಸ್ಮಾತ್ ತಂದು ಹಾಕ್ಲೇಬೇಕು ಅವ್ರಿಗೆ. ನಮ್ಮಲ್ಲಿ ಸ್ಟಾಕ್ ಇರುತ್ತೆ, ಮಾಡಾಕ್ತಿವಿ. ಬಟ್ ನಮ್ಮಲ್ಲಿ ನನ್ನ ಇದರಿಂದ ನಾನು ಫ್ಯಾಬ್ರಿಕೇಶನ್ ನಾನೇ ಮಾಡ್ಕೊಳ್ತೀನಿ. ನೀವು ಏನೇನ್ ಮಾಡ್ತೀರಾ? ಫ್ಯಾಬ್ರಿಕೇಶನ್ ಗೊತ್ತಿದೆ ನನಗೆ, ವೆಲ್ಡಿಂಗ್ ಕೆಲಸ ಗೊತ್ತಿದೆ, ಅಗ್ರಿಕಲ್ಚರ್ ಎಲ್ಲಾ ಕೆಲಸನೂ ಮಾಡ್ತೀನಿ. ಎಲೆಕ್ಟ್ರಿಕ್ ಕೆಲಸ ಮಾಡ್ತೀನಿ, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀನಿ. ಎಲ್ಲವೂ ನೋಡಿ ಕಲ್ತಿರೋದು. ನಾನು ಮಾಡಿ ನೋಡಿ ಕಲ್ತಿರೋದು. ನಿಮ್ಮಂತ ವಿದ್ಯಾವಂತರಿಂದ ನೋಡಿ ಕಲ್ತೀನಿ. ನಂದೆಲ್ಲ ಎಜುಕೇಶನ್ ಬರೀ SLC ಅಷ್ಟೇ. ನನ್ನ ಇಡೀ ಪಂಪ್ ಸೆಟ್ ವೈರಿಂಗ್ ನಾನೇ ಮಾಡ್ಕೊತೀನಿ. ಸ್ಟಾರ್ಟರ್ಗಳು ನಾನೇ ರಿಪೇರಿ ಮಾಡ್ತೀನಿ. ನನ್ನ ಸ್ನೇಹಿತರು ಒಬ್ಬರವ್ರೆ, ಅವರೊಂದು ಡಿವೈಸ್ ಕೊಡ್ತಾರೆ. ಇದ್ ಬಿಟ್ರೆ ಅಸೆಂಬಲ್ ನಾನೇ ಮಾಡ್ಕೊತೀನಿ. ನಾನೇ ರೆಡಿ ಮಾಡಿ ತೋರ್ಸ್ತೀನಿ, ಬೇಕಾದ್ರೆ ನಿಮ್ಗೆ ನೋಡ್ತೀನಿ, ನೋಡೋಣ ಯಾವ ತರ ಇದೆ. ಹಂಗಾಗಿ ಹೊರಗಲಿಂದ ಪರಾವಲಂಬಿಯಾಗಿ ಬದುಕುವುದು ಇಲ್ಲ, ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಇದು ನನ್ನ ಜೀವನ ಚರಿತ್ರೆ ಸರ್. ಸರ್, ಮತ್ತೆ ನೀವು ಬೇರೆ ಇನ್ನೇನು ಹಾಕಲ್ವಾ? ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಮತ್ತೆ ಈ ತರ ಏನು ಆರ್ಗಾನಿಕ್ ಫಾರ್ಮಿಂಗ್ ಅಂದ್ರೆ? ಆರ್ಗಾನಿಕ್ ಫಾರ್ಮಿಂಗ್ ಬೇರೆ ಬೇರೆ ಏನೇನೋ ಬಳಸ್ತಾರೆ, ನಾನು ಬಳಸಲ್ಲ. ನಾನು ಮಾಡೋದು ಒಂದೇ, ವೇಸ್ಟಿ ಕಾಂಪೋಸರ್. ಅದ್ ಬಿಟ್ರೆ ಜೀವಾಮೃತ. ಇವೆರಡೇ ನನ್ನ ಕೃಷಿ. ಅದ್ ಬಿಟ್ರೆ ನೋಡಿ, ನಾನು ಹೇಳಿದ್ನಲ್ಲ, ಅಲ್ಲಿ ಮನೆಯಿಂದ ನಂದು ಇಲ್ಲಿಂದ 1.5 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ಹಳೆ ಬಾವಿನ? ಇದು ಹಳೆ ಬಾವಿ, ನಮ್ಮ ಡ್ಯಾಡಿ ಮಾಡಿದ್ದು. ಇದು ಜೀವನದಿ ನನ್ನ ಬೋರ್ಗೆ. ಇದ್ರಲ್ಲಿ ನೀರ್ ಬತ್ತು, ಮಳೆಗಾಲದಲ್ಲೆಲ್ಲ ನೀರು ತುಂಬಿರುತ್ತೆ. ನೀರು ಇದೆಯೇ ಇಲ್ಲಿ ಯಾವ ಲೆವೆಲ್ ಇರುತ್ತೆ, ಬೋರ್ವೆಲ್ ಅದೇ ಲೆವೆಲ್ ನೀರು ಇರುತ್ತೆ. ಬೋರ್ವೆಲ್ ರೀಚಾರ್ಜ್ ಪಾಯಿಂಟ್ ಇದು ನನಗಿದು. ಹಂಗಾಗಿ ಇದನ್ನ ಹಾಗೇನೆ ಬಿಟ್ಕೊಂಡಿದೀನಿ. ಇದ್ರಲ್ಲಿ ಎಷ್ಟು ನೀರು ಇರುತ್ತೆ, ಇದೇ ಲೆವೆಲ್ ನೀರು ಇದೆ ಬೋರಲ್ಲಿ, ಬೋರ್ವೆಲ್ ಅಲ್ಲೂ. ಇದು ರೀಚಾರ್ಜ್ ಪಾಯಿಂಟ್ ಇದು ನನಗೆ. ಈಗ ನಾನು 1.5 ಕಿಲೋಮೀಟರ್ ದೂರದಿಂದ ಮನೆಯಿಂದ ಬರ್ತಾರೋ ನೀರಿದು. 1.5 ಕಿಲೋಮೀಟರ್ ನೀರು ಬರುತ್ತೆ? 1.5 ಕಿಲೋಮೀಟರ್ ನೀರಿದೆ. ಅದು 5 HP ಮೋಟರ್ ಇದು. ಅಲ್ಲಿಂದ ಬಂದು ಕೃಷಿ ಹೊಂಡ ನೀರದ
ಎಲೆಕ್ಟ್ರಿಸಿಟಿ ಇದೆ ಅಂದ್ರೆ ಒಂದ್ ದಿವಸಕ್ಕೆ 2 ಲೋಡ್ ಆಗುತ್ತೆ ಇದು ಕೃಷಿ ಹೊಂಡ. 2 ಲೋಡ್ ತುಂಬ 2013ರಲ್ಲಿ 14ರಲ್ಲಿ ಸ್ಟಾರ್ಟಿಂಗ್ ಮಾಡ್ಕೊಂಡು ನಾ ಮಾಡ್ಸಿದ್ದು ಇದನ್ನ. ಅವತ್ತಿನಿಂದ ಇದುವರೆಗೂ ನಂದು ಟಾರ್ಪಲ್ ಹಾಳಾಗಿಲ್ಲ. ಅವತ್ತಿಂದ ನಾನು ಬಳಕೆ ಮಾಡ್ಕೊಂಡಿದ್ದೀನಿ ಇದನ್ನ. ಅವತ್ತಿಂದ ನನಗೆ ಇದರಿಂದ ಲೋಡ್ ಮಾಡ್ಕೊಂಡು ಇಲ್ಲಿಂದ ಇಡೀ ತೋಟಕ್ಕೆ ಡ್ರಿಪ್ ಸ್ಪ್ರಿಂಕ್ಲರ್ ಎಲ್ಲ ಇದರಿಂದ ಆಗೋದು. ಇದಕ್ಕೆ ನಾನು ಜೀವಾಮೃತ ಇಲ್ಲಿಗೆ ಬಿಡ್ತೀನಿ, ಮತ್ತೆ ವೇಸ್ಟ್ ಕಂಪನಿ ಇದಕ್ಕೆ ಬಿಟ್ಬಿಡ್ತೀನಿ. ಇದಕ್ಕೆ ಡೈರೆಕ್ಟ್ ಹಾಕ್ಬಿಡ್ತೀನಿ, ಇದಕ್ಕೆ ಹಾಕ್ಬಿಡ್ತೀನಿ. ಎಲ್ಕ ಸಮಾನಾಗಿ ಅಂತ ಹಂಚಿಕೆ ಆಗುತ್ತೆ. ನಾನು ಎಕ್ಸ್ಟ್ರಾ ಮಾಡ್ಬೇಕಾದ ಅವಶ್ಯಕತೆ ಏನು ಬರಲ್ಲ. ಇಲ್ಲೇ ಇತ್ತು, ಈ ಡ್ರಮ್ ಹಾಳಾಗಿದೆ, ಬೇರೆ ಡ್ರಮ್ ತಂದು ಇಡ್ಬೇಕು. ಇಲ್ಲಿ ಇಲ್ಲಿಂದಾನೆ ಸಪ್ಲೈ ಕೊಡ್ತೀನಿ ಅಂತ. ಸೊ ಇಲ್ಲಿಂದ ಡೈರೆಕ್ಟ್ ಸಪ್ಲೈ. ಹೌದು ಸರ್. ಚೆನ್ನಾಗಿ ಪಾಚಿ ಗೀಚಿ ಎಲ್ಲ ಚೆನ್ನಾಗಿ. ಇದಕ್ಕೆ ಮೀನ್ ಗೀನ್ ಏನ್ ಬಿಟ್ಟಿಲ್ವಾ ಸರ್? ಇಲ್ಲಿ ಬಿಟ್ಟಿಲ್ಲ, ಮನೆ ಹತ್ರ ಬಿಟ್ಟಿದ್ದೀನಿ ಮೀನ. ಇಲ್ಲಿ ಟಾರ್ಪಲ್ ಹಾಕಿದ್ದೀನಿ, ಹಂಗಾಗಿ ಇದಕ್ಕೆ ಮೀನ್ ಬಿಟ್ಟಿಲ್ಲ. ಅದು ಟಾರ್ಪಲ್ ಹಾಕಿದ್ರೆ ಮೀನ್ ಬಿಡಬಾರ್ದ ಸರ್? ಈ ಹೀಟ್ ಜನರೇಟ್ ಆಗುತ್ತೆ, ಮತ್ತೆ ಫುಡ್ ಸಿಕ್ಕಲ್ಲ ಅದಕ್ಕೆ. ಅದಕ್ಕೆ ಆಕ್ಚುಲಿ ಮಣ್ಣಿಂದ ಆದ್ರೆ ಕ್ರಿಮಿ ಕೀಟಗಳು ಬರುತ್ತೆ, ಅದನ್ನ ತಿಂತದೆ. ಇಲ್ಲೇನು ಎಕ್ಸ್ಟ್ರಾ ಫುಡ್ ಕೊಡ್ಬೇಕಾಗತ್ತೆ ನಾವಾಗ. ಆರ್ಟಿಫಿಷಿಯಲ್ ಫುಡ್ ಕೊಡ್ಬೇಕು. ಆರ್ಟಿಫಿಷಿಯಲ್ ಫುಡ್ ಕೊಟ್ಟರೆ ಲಾಸ್ ಆಗುತ್ತೆ, ಹಂಗಾಗಿ ಅದು ಅದ್ರ ಅವಶ್ಯಕತೆ ಇಲ್ಲ. ಅಲ್ಲಿ ಮನೆ ಹತ್ರ ನೆಲದಲ್ಲೇ ಇದೆ, ಅದು ಭೂಮಿ ಮಣ್ಣಿನಲ್ಲಿದೆ. ಅಲ್ಲಿ ಮೀನಿದೆ, ಅರ್ಧ ಕೆಜಿ 1 ಕೆಜಿ ಬರುವುದಿದೆ. ಲಾಸ್ಟ್ ವೀಕು ನನ್ನ ಅಕ್ಕನ ಮಗಂದು ನೆರವೆ ಆಯಿತು, ಊಟ ಉಳಿದ್ಬಿಟ್ಟಿತ್ತು. ಜಾಸ್ತಿ ಫುಡ್ ಜಾಸ್ತಿ ಆಗಿ ಫುಡ್ ರಿಯಾಕ್ಷನ್ ಆಗಿ ಸತ್ತು ಒಂದು 10 ಕೆಜಿ ಮೀನು ಸತ್ತೋಯ್ತು. ಫುಡ್ ಹಾಕಿ ಜಾಸ್ತಿ ಆಗಿಲ್ಲ, ಸಾಯ್ತದು. ಅದನ್ನ ತೆಗ್ದು ಫಿಶ್ ಅಮಿನೇಷನ್ ಮಾಡ್ಕೊಂಡಿದ್ದೀನಿ ಈಗ. ಅದನ್ನ ಆಯ ಕಾಳು ಮಾಡೋದು, ದುಡ್ಡು ಕೊಡ್ತರ್ಬೇಕಿದೆ, ಬಿಟ್ಟು ಫ್ರೀ ಆಗಿ ಸಿಗ್ತಲ್ಲ ಈಗ. ಅದನ್ನ ಫಿಶ್ ಅಮಿನೇಷನ್ ಮಾಡಿದ್ದೀನಿ. ಲ್ಯಾಕ್ಟಿಕ್ ಆಸಿಡ್ ನಾನೇ ಮಾಡ್ಕೊತೀನಿ, ಫ್ರೂಟ್ ಜ್ಯೂಸು ನಾನೇ ಮಾಡಿದ್ದೀನಿ, ಆಮೇಲೆ ಫರ್ಮೆಂಟಿಂಗ್ ಜ್ಯೂಸು ನಾನೇ ಮಾಡ್ಕೊತೀನಿ. ಪೊಟ್ಯಾಷಿಯಮ್ ಸಿಗುತ್ತಲ್ಲ ಅದರಲ್ಲಿ. ಹಂಗಾಗಿ ಅವೆಲ್ಲಾನು ಕೊರಿಯನ್ ನ್ಯಾಚುರಲಿ ಫಾರ್ಮಿಂಗ್ ಐಡಿಯಾ ನಂದು. ಜೊತೆಗೆ ನಮ್ ಸುಭಾಷ್ ಪಾಳೇಕರ್ ಅವ್ರದ್ದು. ಸೂಪರ್ ಸರ್, ಅದೊಂದು ಖುಷಿ ವಿಚಾರ. ನೀವು ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ಕೊರಿಯನ್ ಮಿಕ್ಸ್ ಮಾಡ್ಕೊಂಡಿರೋದು. ಹೌದು ಸರ್. ಅದು ಇದಕ್ಕೆ ಈಗ ಹಸು ಸಾಕಾಣಿಕೆ ಮಾಡಿದವ್ರಿಗೆ ಅದು ವರದಾನ ಸರ್. ಅದು ಹೌದು. ವೇಸ್ಟ್ ಸರ್. ಮತ್ತೆ ಕೊರಿಯನ್ ಮೆಥಡ್, ಯಾಕೆಂದ್ರೆ ಬೆಲ್ಲ ಎಲ್ಲಿ ಬೇಕಾ ಸಿಗುತ್ತೆ, ಯಾರು ಬೇಕಾ ಸಿಗ್ಬೋದು. ಅಕ್ಕಿ ತೊಳೆದ ನೀರು ಸಿಗುತ್ತೆ, ಹಾಲು ಸಿಗುತ್ತೆ. ಅದಕ್ಕೆ ಏನು ದುಡ್ಡು ಖರ್ಚು ಮಾಡಂಗಿಲ್ಲ. ಅವೆರಡು ಸರ್ ಈಗ ಮಿನಿಮಮ್ ಖರ್ಚು ಮಾಡ್ಲೇಬೇಕು, ಏನು ಖರ್ಚಿಲ್ಲ ಅಂತಲ್ಲ. ಅಂದ್ರೆ ಒಂದು 1000 ರೂಪಾಯಿ ಕೊಡ್ತಾರು ಒಂದ್ ಚೀಲ ಕೊಡೋದು ದುಡ್ಡು 10-15 ರೂಪಾಯಿ 100 ರೂಪಾಯಿ ಮುಗಿಯುತ್ತೆ ಅದು. ಸರ್ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ಸರ್, ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಜನಕ್ಕೆ ತುಂಬಾ ಸೂಕ್ಷ್ಮವಾದ ವಿಚಾರ ಇನ್ನೂ ಅರ್ಥನೇ ಆಗಿಲ್ಲ ಅನ್ಸುತ್ತೆ ಸರ್. ಸುಮ್ನೆ ಅಕ್ಕಿ ತೊಳೆದಿದ್ ನೀರು ಅದೇನಾಗುತ್ತೆ ಅಂತಾರೆ, ಒಂಚೂರು ಎಕ್ಸ್ಟ್ರಾ ಕೊಟ್ಟು ನೋಡಿ ನೀವು, ಗಿಡನೇ ಸುಟ್ಟೋತ ನೋಡಿ. ಮಿಕ್ಸಿಂಗ್ ಅಲ್ಲಿ ವ್ಯತ್ಯಾಸ ಆಗಿ ನನ್ ಗಿಡನೇ ಹೋಗ್ಬಿಡ್ತಲ್ಲ, ಒಂದ್ 4-5 ಗಿಡ ಬರ್ನೇ ಆಗೋಯ್ತು. ಮಿಕ್ಸಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬೀಳ್ತಲ್ಲ, ನಾನು ಮಿಕ್ಸ್ ಮಾಡ್ಬೇಕಾಯ್ತು, ಮಿಕ್ಸ್ ಮಾಡಿಲ್ಲ. ಅದು ಪ್ರಮಾಣ ಜಾಸ್ತಿ ಆಗಿ ಗಿಡನೇ ಸೊತ್ತೋಯ್ತು. ಯಾವ್ದು ಜಾಯ್ಕಾಯಿ ಗಿಡಗಳ 4 ಗಿಡ ಸೊತ್ತೆ ಹೋಗ್ಬಿಟ್ಟು. ನೋಡೋದ್ ಬನ್ನಿ ಆ ಗಿಡಗಳು ಹೆಂಗಿದೆ ಸರ್. ಇದೇನಾ ಇದೆ ಜಾಯ್ಕಾಯಿ ಗಿಡ ಸರ್. ನೋಡಿ ಇದೆ ಜಾಯ್ಕಾಯಿ ಗಿಡ. ಇದು ನೋಡಿ ಮಿಕ್ಸಿಂಗಿನ ಕೊರತೆ ವ್ಯತ್ಯಾಸ ಆಯ್ತು. ಮಿಕ್ಸಿಂಗ್ ಮಾಡ್ಬೇಕಾದ್ರೆ ಮಿಕ್ಸಿಂಗ್ ಅಂದ್ರೆ 5 ml ಗಿಂತ ಜಾಸ್ತಿ ಆಯ್ತು. ಮತ್ತೆ ಅದನ್ನ ಇದು ಮಾಡ್ಬೇಕಾಯ್ತಲ್ಲ, ನೀರಿನ ಜೊತೆ ಜಾಸ್ತಿ ಮಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಬಿದ್ದಾಗಿತ್ತಲ್ಲ ಅದು, ನಾನು ಮಿಕ್ಸ್ ಮಾಡೋ ಮಿಸ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ಟೆ. ಸುಟ್ಟೆ ಹೋಯ್ತು ನೋಡಿ. ಇಂದ 4 ಗಿಡ ಹೋಗ್ಬಿಟ್ಟಿದೆ ನೋಡಿ. ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ನ ಪ್ರಭಾವ ಏನು ಇಲ್ಲ ಅಂತಂದ್ರೆ ಅದ್ರಲ್ಲಿ ಹಾಲಲ್ವಾ, ಬರೀ ಅಕ್ಕಿ ತೊಳೆದ ನೀರಲ್ಲ. ನೋಡಿ ಹಾಕಿ ನೋಡಿ, ಅದಕ್ಕೆ ಅದ್ರ ಪರಿಣಾಮ ನನ್ಗೆ ಗೊತ್ತಾಗಿದೆ ಇಲ್ಲಿ ಸರ್. ನಾನು ಅದಕ್ಕೆ ನನ್ನ ಲ್ಯಾಬ್ ವಿಡಿಯೋದಲ್ಲಿ ತುಂಬಾ ಸತಿ ಹೇಳಿದ್ದೀನಿ, ಇದು ಬರೀ ಒಂದು ಅಕ್ಕಿ ತೊಳೆದಿದ್ ನೀರು, ಇದ್ರಲ್ಲಿ ಏನಿದೆ ಅಂತ ಯಾರು ಉತ್ಪ್ರೇಕ್ಷೆ ಮಾಡೋದ್ ಬೇಡಿ, ಅಸಡ್ಡೆ ಮಾಡೋದ್ ಬೇಡಿ. ಅಷ್ಟೊಂದು ಕೆಮಿಕಲ್ ಅಷ್ಟೊಂದು ಸ್ಟ್ರಾಂಗ್ ಇದೆ, ನೋಡು ಹುಷಾರಾಗಿ ಬಳಸಿ ಅದನ್ನ. ಹೌದು. ಅದಕ್ಕೆ ಸರ್ ನಾನು ತುಂಬಾ ಸತಿ ಹೇಳಿದ್ದೀನಿ ಜನಕ್ಕೆ, ಏನಂತ ಬರೀ ಸುಮ್ನೆ ಅಕ್ಕಿ ತೊಳೆದ ನೀರು ಅದ್ರಲ್ಲಿ ಏನ್ ಅದು ಹೆಸರಲ್ಲೇ ಇದೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ. ಆ ಆಸಿಡ್ ಅನ್ನೋ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಇದೆ. ಅದಕ್ಕೆ ನಾವು ಅದನ್ನ ಡೈಲ್ಯೂಟ್ ಮಾಡಿ ನಾನು ಪ್ರತಿಯೊಬ್ಬರಿಗೆ ಹೇಳೋದೇ ಅಂದ್ರೆ, ಸ್ಪ್ರೇ ಕೊಟ್ರೆ 3 ml, ಗಿಡಕ್ಕೆ ಡೈರೆಕ್ಟ್ ಹಾಕ್ರೆ 5 ml, ಅದಕ್ಕಿಂತ ಹೆಚ್ಚಿಗೆ ಹಾಕಿದ್ರೆ ನೋಡಿ ಹಿಂಗಾಗಿ ಖಂಡಿತ. ಬಟ್ ಸರ್ ನೀವು ಕರೆಕ್ಟ್ ಪ್ರಮಾಣದಲ್ಲಿ ಕೊಡಿ, ಒಳ್ಳೆ ರಿಸಲ್ಟ್ ಇದೆ. ಗುಡ್ ಮೆಟೀರಿಯಲ್ ಅದು ಮೆಥಡ್. ಯಾಕಂದ್ರೆ ಎಲ್ಲ ರೈತರಿಗೂ ಈಸಿ ಸರ್, ಈಸಿಯಾಗಿ ಮಾಡ್ಕೊಬಹುದು ಕೊರಿಯನ್ ಮೆಥಡ್. ನಿಜ ಸರ್. ನಾವು ರೋಹಿಣಿ ಮೇಡಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಯಾಕಂದ್ರೆ ಅವರೇ ಕೊರಿಯನ್ ಇಂದ ಇಂಗ್ಲಿಷ್ ಗೆ ಕನ್ವರ್ಟ್ ಮಾಡಿದ್ರು. ಸರಿ ಸರ್, ನಾನೊಂದು ಬುಕ್ ತಗೋಕ್ ಮಾಡ್ತಾ ಇದ್ದೀನಿ. ಅದನ್ನ ನನಗೆ ಇನ್ನೂ ಸರ್ ಇಲ್ಲ, ಅದರದ್ದು ನನ್ನ ಹತ್ರ ಏನಂತ ಹೇಳ್ತಾರೆ ಸಾಫ್ಟ್ ಕಾಪಿ ಇದೆ, ನೀವು ಮೊಬೈಲ್ ಅಲ್ಲಿ ನೋಡೋದು. ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ಆ ಬುಕ್ ಲಿಂಕ್ ಹಾಕ್ತೀನಿ. ಸರಿ ಸರ್, ನೋಡೋಣ. ವಿಡಿಯೋ ಮಾಡೋಣ. ಕನ್ನಡದಲ್ಲಿ ಇದೆಯಾ? ಇಲ್ಲ ಸರ್, ಇಂಗ್ಲಿಷ್ ಸರ್. ಕನ್ನಡದಕ್ಕೆ ಯಾರು ಟ್ರಾನ್ಸ್ಲೇಟ್ ಮಾಡಿಲ್ಲ ಸರ್. ಯಾರಾದ್ರೂ ಮಹಾನ್ ಭಾವರು ಟ್ರಾನ್ಸ್ಲೇಟ್ ಮಾಡಿದ್ರೆ ತುಂಬಾ ಜನ ನೋಡಿ ಸರ್. ಅದೊಂದು ಯಾರಾದ್ರೂ ಬುದ್ಧಿವಂತರು ಇದ್ ನೋಡಿ ವಿಡಿಯೋ ನೋಡ್ತಾರ ಯಾರಾದ್ರೂ ಅದೊಂದ್ ಇದ್ರೆ, ಯಾಕಂದ್ರೆ ನನ್ ಕನ್ನಡ ಬಿಟ್ಟು ಬೇರೆ ಬರಲ್ಲ, ಬಾಕಿದೆಲ್ಲ ತೋಡ. ಹೌದು. ಹಂಗಾಗಿ ಅದೊಂದು ಯಾರ ಇದ್ರೆ ಮಾಡಿ ಸರ್ ಅದನ್ನ, ಯಾರ ಕನ್ನಡದಲ್ಲಿ. ಸರ್ ಅದಕ್ಕೆ ಹೆಚ್ಚಾಗಿ ಒಂದಷ್ಟು ವಿಡಿಯೋಸ್ ಇದೆ ನೋಡಿ. ಬಟ್ ನೋಡಿದಾಗ ಅದ್ರಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ಡೀಟೇಲ್ ಆಗಿ ಈಸಿಯಾಗಿ ಕೊಟ್ಟಿದ್ದಾರೆ ಸರ್. ಅಂದ್ರೆ ಯಾರಿಗ ಅರ್ಥ ಆಗಲ್ಲ, ಅವರು ಆ ಫೋಟೋಸ್ ನೋಡಿ ನೀವು ದೃಶ್ಯ ಮಾಧ್ಯಮದಲ್ಲಿ ಅರ್ಥ ಆಗತ್ತೆ ಬಿಡಿ. ಅದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್.
ಸರ್ ನೀವು ಏನೇನೆಲ್ಲ ಎಲೆಕ್ಟ್ರಿಕಲ್ ವರ್ಕ್ ಮಾಡಿದೀರಾ ಸರ್ ನೋಡೋಣ? ಬನ್ನಿ ಸರ್ ತೋರಿಸ್ತೀನಿ ಅದನ್ನು. ನಿಜ, ಯಾಕಂದ್ರೆ ರೈತರು ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋದ್ ಬದಲು ನೀವ್ ಹೇಳದಂಗೆ. ಹೌದು ಸರ್, ಈಗ ನನ್ನಲ್ಲಿ 4 ಪಂಪ್ ಸೆಟ್ ನಾನು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ದಿನ ಒಂದಲ್ಲ ಒಂದ್ ತೊಂದರೆ ಬರ್ತಾ ಇರ್ತದೆ. ಯಾಕಂದ್ರೆ ಇಲ್ಲಿ ನಮ್ದು ವಿದ್ಯುತ್ ಕೊರತೆ, ಆಂಪಿಯರ್ ಜಾಸ್ತಿ ಮಾಡ್ಬೇಕು. ಆಂಪಿಯರ್ ಜಾಸ್ತಿ ಮಾಡಿದ್ರೆ ಮೋಟರ್ ಆಗುತ್ತೆ, ಮೋಟರ್ ಒಳಗುತ್ತೆ, ಇಲ್ಲ ನಾನು ಓಡಿಸಂಗೇ ಇಲ್ಲ. ಹೌದು, ಬೇರೆ ಎಲ್ಲ ಕೆಲವರು ಮಾಡಿದ್ರೆ ಅದನ್ನ ತೆಗೆದೇ ನೋಡಲ್ಲ. ಬಟ್ ಇದು ಹಂಗಾಗೋದೇ ಇಲ್ಲ, ನಮ್ದ್ರಲ್ಲಿ ನೋಡ್ಲೇಬೇಕು, ಮಾಡ್ಲೇಬೇಕು. ನಾನು ಎಲ್ಕ ಮೆನ್ಗಳು ಕರ್ಸ್ತೀನಿ ಅಂತಂದ್ರೆ ನನ್ನ ಸಂಪಾದನೆ ಅವ್ರಿಗೆ ಖರ್ಚು ಮಾಡ್ಬೇಕಾಗತ್ತೆ. ಹೌದು ನೋಡಿ, ನನ್ನ ಸ್ನೇಹಿತರೊಬ್ರು ಎಲೆಕ್ಟ್ರಿಕಲ್ ಇಂಜಿನಿಯರು, ಇದೊಂದು ಡಿವೈಸ್ ಕೊಟ್ರು ನನ್ಗೆ ಅವರು. ಇದು ನಂದೇ, ಇದು ಮಾಮೂಲಿ BCH. ಹೌದು, ಇದನ್ನ ಇನ್ಸ್ಟಾಲ್ ಮಾಡಿ ಎಷ್ಟೊಂದು ಈಸಿ, ಏನು ವರ್ಕ್ ಇಲ್ಲ. ಇದು ನಾನೇ ಮಾಡ್ಕೊಂಡೆ. ಇದೊಂದು 2,500 ರೂಪಾಯಿ, ಇದೊಂದು 400 ರೂಪಾಯಿ ಮುಗೀತು ನಂದು. ಇದರಲ್ಲಿ ಪ್ರಿವೆಂಟರ್ ಇದೆ, ಆಟೋ ಸ್ವಿಚ್ ಇದೆ, ಇಂಡಿಕೇಟರ್ ಇದೆ, ಡಿಲೇ ಟೈಮರ್ ಇದೆ, ಆಮೇಲೆ ಅಂಡರ್ ವಾಟರ್ ಅದು ಇದೆ, ಟೈಮಿಂಗ್ ಇದೆ. ನೀರಿಲ್ಲ ಅಂದ್ರೆ ಡ್ರೈ ರನ್ ಅದು ಆಫ್ ಆಗುತ್ತೆ. ಆಟೋ ಆನ್ ಇದೆ, ಆಫ್ ಸ್ವಿಚ್ ಇದೆ, ಆಟೋ ಸ್ವಿಚ್ ಇದೆ. ಇದು ಸಿಂಪಲ್ ಮೆಥಡ್. ಇಷ್ಟಕ್ಕೆ 2,500 ರೂಪಾಯಿ. ಹೌದು, ಇದೊಂದಿಷ್ಟು ಇಡೀ ಪಂಪ್ ಸೆಟ್ ಕೆಲಸ ಮುಗಿತು. ಇದು ಪೂರ್ತಿ ವರ್ಕ್ ನಾನೇ ಮಾಡ್ಕೊಂಡೆ. ಇದು ಸಿಂಗಲ್ ಫೇಸ್ ಮೋಟರ್. ಇದು ಸಿಂಗಲ್ ಫೇಸ್ ಮೋಟರ್ಗೂ ನಾನೇ ಮಾಡ್ಕೊಂಡಿದ್ದು. ನೋಡಿ, ನೋಡಿ ಸಣ್ಣಾಗುತ್ತೆ ಈಗ. ಇದು ಆಂಪ್ ಮೀಟರ್, ಎಷ್ಟು ತಗೋತಾ ಇದೆ ರೀಡು. ಸಕ್ಕತ್ ಸರ್. ಬೇಕಂದ್ರೆ ಯಾಕೆ ಸುಮ್ಮನೆ ಎನಿ ಟೈಮ್ ಆನ್ ಹಾಕಬೇಕಿಲ್ವಲ್ಲ. ಇದನ್ನ ಅದಕ್ಕೆ ಒಂದು ಸ್ವಿಚ್ ಇಟ್ಕೊಂಡಿದ್ದೀನಿ, ಬಾಳಕೆ ಲೈಫ್ ಬರ್ಲಿ ಅಂತ ಹೇಳಿ. ಇದು ಅದೆಲ್ಲ ಚೈನಾ ಮೆಥಡ್ ಅಲ್ವಾ ಮಾಡಲ್. ಎಷ್ಟು ಆಂಪ್ಸ್ ಮತ್ತೆ ವೋಲ್ಟೇಜ್ ಕರೆಕ್ಟ್ ಆಗಿ ಒಂದು ವೈರ್ ಮಾಡಿದಾರ ಸರ್. ನಿಜ ನೋಡಿ, ನಾವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆದ್ರೂ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿಲ್ಲ. ಸಿಂಪಲ್ ಇದು ಇಲ್ಲ ಅಂದ್ರೆ ಇದಕ್ಕೆ 4,000 ರೂಪಾಯಿ ಕೊಡ್ಬೇಕು. ಹೌದು, ಇದಕ್ಕೆ 7,000-8,000 ಆಗುತ್ತೆ. ನೋಡಿ, ಇದೆಲ್ಲ ಸಿಂಪಲ್ ಮೆಥಡ್ ನಾವೇ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಪೇರ್ಸ್ ಎಲ್ಲಿ ಸಿಗುತ್ತೆ ಅವೆಲ್ಲ ನಿಮ್ಮಂತವ್ರು ನೋಡೇ ಕಲ್ತಿರು ಸರ್. ನಾನು ನೋಡ್ಕೊಂಡು ನಾನೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದಿರ ಸರ್. ಲಿಟ್ರಲಿ ಬಹಳ ಇದಂತೂ ನಂಗೆ ತುಂಬಾ ಖುಷಿ ಆಯ್ತು. ಡಿಜಿಟಲ್ ಒಂದು ಆಂಪ್ ಮೀಟರ್ ಹಾಕೊಂಡಿದ್ದೀರಲ್ಲ ಸರ್. ಇದು ಡಿಜಿಟಲ್, ಬಟ್ ಇದು ಕಾಂಪ್ಯಾಕ್ಟ್ ಸರ್. ಇದು ಇನ್ಬಿಲ್ಟ್, ಇದು ನೀವೇ ಮಾಡ್ಕೊಂಡಿದ್ರೆ 2 ಆಂಪ್ ಕರೆಂಟ್ ಎಷ್ಟು ಡ್ರಾ ಆಗ್ತಾ ಇದೆ ಅಂತ ನೋಡಕ್ಕೆ ಒಂದೆಲ್ಲ ಹಾಕೊಂಡು ಅದು ಕನೆಕ್ಷನ್ ಕೊಟ್ಕೊಂಡು ಮಾಡಿದಿರಲ್ಲ, ಇದು ಗ್ರೇಟ್ ಸರ್. ಇದು ಬಾಳಕೆ ಬರಲಿ ಅಂತ ಹೇಳಿ ಆಫ್ ಮಾಡ್ಬಿಡ್ತೀನಿ. ಹೊರಗಡೆ ಹೋದಾಗ ಅವಶ್ಯಕತೆ ಇಲ್ಲ, ಬ್ಯಾಕ್ ಲಾಕ್ ಮೇಲೆ ಏನಾಗುತ್ತೆ ಇಲ್ವಲ್ಲ, ಹಂಗಾಗಿ ಆಫ್. ಸಖತ್ ಐಡಿಯಾ ಸರ್, ತುಂಬಾ ಚೆನ್ನಾಗಿ ಮಾಡ್ಕೊಂಡು. ಇದಕ್ಕೆ ಟ್ರಿಪ್ಪಿಂಗ್ ಆಗಲಿ ಅಂತ ಹೇಳಿ ಇದಕ್ಕೆ ಟ್ರಿಪ್ಪಿಂಗ್ ಇರಲಿಲ್ಲ. ನಾನೇ ಇದಕ್ಕೆ ಇದು ಸೇರಿಸ್ತಾ ಇದ್ದ ರಿಲೇ ಸೇರಿಸಿ 2 ಫೇಸ್ ರಿಲೇ. ಇದು ಅಕಸ್ಮಾತ್ ಈಗ ಜಾಸ್ತಿ ಆಂಪೇರ್ ಟ್ರಿಪ್ ಆಗೋಗುತ್ತೆ, ಅದಕ್ಕೆ 1 ಫೇಸ್ ತೆಗೆದ್ಬಿಡಿ. ಹಾಳಾಗಿದೆಯಲ್ಲ, ಹಾಳಾಗಿರೋದು ಹಾಕೊಂಡಿದ್ದೀನಿ ಅದಕ್ಕೆ. 1 ಫೇಸ್ ಹಾಳಾಗಿದೆ, ಅದನ್ನ ಇನ್ನೊಂದ್ ಫೇಸ್ ಮಾಡ್ಕೊಂಡಿದ್ದೆ. 2 ಫೇಸ್ ಚೆನ್ನಾಗಿದಿಲ್ಲ ಅಂತ ಅದನ್ನೇ ಹಾಕೊಂಡಿದ್ದೆ. ಅದು ಕೆಲಸ ಮಾಡ್ತೀವಿ, ಮಾಡುತ್ತೆ ಸರ್. ಇದೇನಿದೆ ಸರ್, ಜಸ್ಟ್ ಅದು ಒಂದು ಕನೆಕ್ಷನ್ ಬೇಕಷ್ಟೇ ಸರ್. ಎಲೆಕ್ಟ್ರಿಕಲ್ ತುಂಬಾನೇ ಈಸಿ. ನಾನು ಎಲೆಕ್ಟ್ರಿಕಲ್ ಕೆಲಸ ಕಲ್ತಿದ್ದೀನಿ, ಮಾಡೇ ಕಲ್ತಿದ್ದೀನಿ. ಇವಾಗ ಟ್ರೈನಿಂಗ್ ಹೋಗಿ ಕಲ್ತಿದ್ದೀನಿ. ಮೆಕ್ಯಾನಿಕಲ್ ಕೆಲಸ ಕಲ್ತಿದ್ದೀನಿ. ನಾನು ಟ್ರ್ಯಾಕ್ಟರ್ ಇದೆಲ್ಲ, ಆ ಟ್ರ್ಯಾಕ್ಟರ್ ವರ್ಕು ನಾನೇ ಮಾಡ್ತೀನಿ. ಇಂಜಿನ್ ರಿಪೇರಿ ನಾನೇ ಮಾಡ್ಕೊತೀನಿ. ಫೋರ್ಸ್ ಕಂಪ್ನಿಗೆ ಮಹಾರಾಷ್ಟ್ರಕ್ಕೆ 2 ಸಾರಿ ಟ್ರೈನಿಂಗ್ ಹೋಗಿದೆ. ಕೊಟ್ಟಿದ್ದು ನನಗೆ ಕಂಪ್ನಿ ಕಷ್ಟ ಟ್ರೈನಿಂಗ್ ಕೊಟ್ಟಿದ್ದು, ಅದು ಮಾಡಿದ್ದೆ ನಾನು. ಹಂಗಾಗಿ ಆ ಕೆಲಸ ನಾನೇ ಮಾಡ್ಕೊತೀನಿ. ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ಕೊತೀನಿ. ಪಕ್ಕದ್ದು ಈ ಮನೆ ಪಕ್ಕದೊಂದು ಇದೆ ಫ್ಯಾಬ್ರಿಕೇಶನ್, ಅದು ನಾನೇ ಮಾಡ್ಕೊಂಡಿದ್ದೀನಿ. ಹಂಗಾಗಿ ನೋಡಿ, ಇದು ಇದೆತ್ತಲಿಕ್ಕೆ ಮೋಟರ್ ಎತ್ತಲಿಕ್ಕೆ ನಂದೊಂದು ಬೈಕ್ ಹಾಳಾಗಿತ್ತು. ಆ ಬೈಕ್ ನ ವೀಲ್ ಕಳೆದು ಮೋಟರ್ ಎತ್ತಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಿಮ್ದು HDPE ಪೈಪ್ ಅದ್ರ ಮೇಲೆ ಹೇಳ್ಕೊಂಡು ಹೋಗೋದು ಅಷ್ಟೇ. ಟ್ರ್ಯಾಕ್ಟರ್ ಕಟ್ಬಿಟ್ಟು ಅದು ಮಾಡ್ಬೋಯ್ತಂದ್ರೆ ನಾವ್ ಇಲ್ಲೇ ರಿಸೀವ್ ಮಾಡ್ಕೊಂಡ್ರೆ ಆಯ್ತು. ಈಸಿ ಮೆಥಡ್. ಹಂಗಾಗಿ ಏನೇನು ಉಪಯೋಗ ಆಗುವಂತ ಐಡಿಯಾಗಳು ಅವೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಯಾವ ಬೈಕ್ ಅದು ಸರ್? ಇದು ಸ್ಪ್ಲೆಂಡರಾ? ಇಲ್ಲ, ಅದು ಬಾಕ್ಸರ್ CT100 ಹಾಳಾಗಿತ್ತಲ್ಲ, ಅದನ್ನ ನಾನೇ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿರೋ ಒಂದಷ್ಟು ಪದಾರ್ಥಗಳು ನೋಡಿದ್ರೆ ಗೊತ್ತಾಗತ್ತೆ ಸಿಕ್ಕಾಪಟ್ಟೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀರಾ ಅಂತ ನೀವು. ಡ್ರಿಲ್ಲಿಂಗ್ ಮಿಷಿನ್ ಅದು. ಒಂದ್ ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ ಸರ್. ಕಳಿಲಿಕ್ಕೆ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗತ್ತಲ್ಲ, ಸ್ಕ್ರೂ ಕಳಿಬೇಕು. ಹಂಗಾಗಿ ಅದು ಬೆಸ್ಟ್. ಅದು ಮತ್ತೆ ಡ್ರಿಲ್ ಮಾಡ್ಬೇಕಲ್ಲ. ಹೌದು, ಇದಕ್ಕೆ ಡ್ರಿಪ್ಗೆ ಡ್ರಿಲ್ ಇದು ಹಾಕೊಂಡು ಡ್ರಿಲ್ ಮಾಡ್ರೆ ಈಸಿ. ಅದು ಎಲೆಕ್ಟ್ರಿಕ್. ಇದು ಬಂದು ಬ್ಯಾಟ್ರಿ ಆಪರೇಟೆಡ್. ಇದು ಸಕ್ಕತ್ ಸರ್. ಇದಕ್ಕೆ ಎಷ್ಟು ಕೊಟ್ರಿ ಸರ್? ಸರ್ ಇದಕ್ಕೆಲ್ಲ 1,500 ಅಷ್ಟೇ. ಅದು ಏನ್ ಸಾಕದ? ನಾವೇನ್ ಅಂತ ಹೆವಿ ವರ್ಕ್ ಹೌದಲ್ವಾ? ಸಾಕದ, ನನಗೆ ಅಷ್ಟೇ ಸಾಕಲ್ವಾ? ಹಂಗಾಗಿ ಇಲ್ಲ, ನಿಮ್ ಈ ಸೆಟಪ್ ನಿಜಾಲು ತುಂಬಾನೇ ಸಕ್ಕದಾಗಿದೆ ಸರ್. ಸಿಂಪಲ್ ಆಗಿದೆ, ಸಿಂಪಲ್ ನೋಡಿ, ತುಂಬಾ ಎಫೆಕ್ಟಿವ್ ಆಗಿದೆ. ನೋಡಿ, ನಿಮ್ ವಿಡಿಯೋದಲ್ಲಿ ನೋಡಿದೀನಿ, ಕೆಲವು ಅವರು ಸಿಂಪಲ್ ಮಾಡಿದಾರೆ, ನಾನು ಅದಕ್ಕಿಂತ ಸಿಂಪಲ್. ಇದು ಇಲ್ಲ, ಅದಕ್ಕಿಂತ ಸಿಂಪಲ್ ಇಂದ ಸರ್. ನಿಮ್ಗೆ ಏನಂದ್ರೆ ಏನಿಲ್ಲ ನೋಡಿ, ಇದು
ಅಲ್ಲ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ ಎಸ್ ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಅಂತ. ಎಸ್ ಎಸ್ ಸೊ ಅದರಿಂದಾಗಿ ನಿಮ್ಗೆ ಸಿಂಪಲ್ ಅನ್ಸ್ತಾ ಇದೆ, ಬೇರೆಯವ್ರಿಗೆ ಇದು ಹೌದು, ಇದು complicated. ಕ್ಲಿಷ್ಟನೇ ಅದು. ಏನೋ ಇಷ್ಟೆಲ್ಲ ಹೆಂಗ್ ಬಿಡುದು ಕನೆಕ್ಷನ್, ಹೆಂಗ ಆಗೋಗುತ್ತಾ, ಇಷ್ಟೆಲ್ಲ ಸಾಕಾಗುತ್ತಾ ಅಂತಾರೆ ನೋಡಿ. ಏನಂದ್ರೆ ಏನಿಲ್ಲ, 3 ಫ್ಯೂಸು ಕಂಟ್ರೋಲ್ಗೆ, ಹೌದು. ಮೇನ್ ಇಂದ ಬಂದು ಕಂಟ್ರೋಲ್ 3 ಫ್ಯೂಸು, ಅದೊಂದು ಡಿವೈಸು ಮತ್ತು BC. BC. ಅದ್ ಬಿಟ್ರೆ ಇನ್ನೇನಿಲ್ಲ, ಎಲ್ಲ ರಿಲೇ, ಟ್ರಿಪ್ಪಿಂಗು, ಪ್ರಿವೆಂಟ್ ಎಲ್ಲ ಅದೇ ಮಾಡ್ಕೊಳ್ಳುತ್ತೆ. ನಮ್ಮ ವರ್ಕ್ ಏನಿಲ್ಲ ಅದರಲ್ಲಿ. ನಾವು ಅದನ್ನ ಕನೆಕ್ಷನ್ ತಕ್ಕಾಗಿ ಇನ್ಸ್ಟಾಲ್ ಮಾಡೋದು ಅಷ್ಟೇ ಕೆಲಸ, ಕನೆಕ್ಷನ್ ಕೊಡೋದು ಅಷ್ಟೇ ಕೆಲಸ. ಎಲ್ಲ ರೈತರು ನಿಮ್ ತರ ಒಂದಷ್ಟು ಜಾನ್ರ ಸ್ವಾವಲಂಬಿ ಆಗ್ಬೇಕು ಸರ್ ಅಷ್ಟೇ. ಸ್ವಾವಲಂಬಿ ಆಗ್ಬೇಕು ಜಾನ್ರಿಗಿಂತ ಆಗ್ಬಿಟ್ರೆ ಆಗ ಎಲ್ಲ ಒಂದಷ್ಟು ಏನ್ ಗೊತ್ತ ಸರ್, ಆಗ ಸಮಯ ಉಳಿಯುತ್ತೆ ಸರ್. Yes, sir. ಸೆಕೆಂಡ್ರಿ ನಿಜವಾದ ಸತ್ಯವಾದ ಮಾತು ಸರ್ ಅದು. ಸಮಯ ಉಳಿಯುತ್ತೆ ಸರ್. ತುಂಬಾ ಖುಷಿ ಆಯ್ತು. ಸೊ ಈ ನಿಮ್ಮ ನೈಸರ್ಗಿಕ ಜರ್ನಿ ಬಗ್ಗೆ ತಿಳ್ಕೊಂಡು, ಪ್ಲಸ್ ನೀವು ಮಾಡಿರೋಂತ ಒಂದಷ್ಟು ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ತಿಳ್ಕೊಂಡು, ನೋಡಿದ್ರಲ್ಲ ವೀಕ್ಷಕರ, ನೀವು ಕೂಡ ಇದೇ ತರ ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ವಾವಲಂಬಿಗಳಾಗಿ, ಇನ್ನೊಬ್ಬರ ಮೇಲೆ ಪರಾವಲಂಬಿಗಳಾಗೋದಕ್ಕಿಂತ, ಸೊ ನಾವು ರೈತರು ಪ್ರತಿಯೊಂದು ಕಲ್ತ್ಕೊಂಡ್ರೆ, ಸೊ ನಾವೊಂಥರ ಒಂದು ಚಿಕ್ಕ ಯೂನಿವರ್ಸಿಟಿನೇ ಕ್ರಿಯೇಟ್ ಮಾಡ್ಬೇಕು, ಆಗ್ಲೇ ಒಂದು ಅಗ್ರಿಕಲ್ಚರ್ ಅಲ್ಲಿ ಯಶಸ್ಸಾಗೋದು. ಇದೇ ತರ ಕಂಟೆಂಟ್ ತಗೊಂಡು ನಿಮ್ ಮುಂದೆ ಬರ್ತೀನಿ. ಈ ತರ ಒಂದಷ್ಟು ಹೊಸ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಹೊಸದಾಗಿ ನೋಡ್ತಾ ಇದ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.